ಏನಪ್ಪಾ ಇದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇನೆ ಈ ತರ ನೇಚರ್ ತೋರಿಸ್ತಿದಾನೆ ಅಂತ ಅನ್ಕೊಂಡ್ರ? ನೋಡಿ, ಚಿತ್ರದುರ್ಗದಲ್ಲಿ ಈ ವರ್ಷದ ಮೊದಲ ಮಳೆ ಬಂದಿದೆ. ಹಾಯ್ ಶಿವಪ್ರಸಾದ್. ಯಾವಾಗ ಸ್ಟಾರ್ಟ್ ಮಾಡ್ದಲೆ? ಈಗ ಬ್ರೋ ಜಸ್ಟ್ ನಿನ್ ಮೊಬೈಲ್ ತಗೊಂಡು ಸ್ಟಾರ್ಟ್ ಮಾಡ್ಕೊಂಡ್ ಬಂದೆ. ವೆದರ್ ಮಾತ್ರ ಫೇಕ್ ಆಗೈತಲ್ಲ ಅಲ್ವಾ? ವೆದರ್ ಮಾತ್ರ ಸಕ್ಕತ್ತಾಗಿದೆ. ಮಿರ್ಚಿ ಮಸಾಲ ಹೊಡೆದು ಚಿತ್ತಾಲ್ ಪತ್ತಾಲ ಹಾಕ್ಬಿಡ್ಬೇಕು ಹಂಗೆ. ನೀನ ಮಿರ್ಚಿ ಮಸಾಲ ತಿಂದು ಎಣ್ಣೆ ಹೊಡೆದ ರೇಂಜ್ಗೆ ಚಿತ್ತಲ್ ಪಸಾಲ ಅಂತೀಯಾ? ಹಂಗಲ್ಲ ಗುರು, ಏನಾದ್ರು ಖಾರ ತಿನ್ನೋಣ ಅಂತ. ಹೌದು, ಖಾರ ಅಂತ ತಕ್ಷಣ ನನ್ಗೆ ನೆನಪಾಯ್ತು. ನೀನ್ ಹೆಂಗಿದ್ರು ಫುಡ್ ಲಾಗ್ ಮಾಡ್ತಾ ಇರ್ತೀಯಲ್ಲ, ದುರ್ಗದಲ್ಲಿ ಒಂದೆರಡು ನಿನ್ಗೆ ಫುಡ್ ಐಟಮ್ಸ್ ನ ಸಜೆಸ್ಟ್ ಮಾಡ್ತೀನಿ. ನೀನ್ ಅದನ್ನ ನೋಡು, ಹೇಗೆ ಅನ್ಸುತ್ತೆ ನಿನ್ಗೆ. ಯಾಕೋ ಫುಡ್ ಲಾಗ್ ಮಾಡ್ತೀಯಲ್ಲ, ಅದ್ರ ಬಗ್ಗೆ ರಿವ್ಯೂ ಕೊಡು. ಆಳಕ್ ತಿಳಿದೇನೆ ಆಳೋದಕ್ ಸಾಧ್ಯ ಇಲ್ಲ, ಇಳಿದಾಡದೆ ಬಿಡೋಣ. ಮಗ, ಫುಡ್ ಹಿಂಗೆ ಇರ್ಬೇಕು, ಬೈಕ್ ತರ. ನೋಡೋಣ ಬ್ರೋ, ಟ್ರೈ ಮಾಡೋಣ. ಇದೇ ಸೌಂಡ್ ಬರ್ಬೇಕು ತಿಂದಾದ್ಮೇಲೆ, ಐ ಮೀನ್ ಬಾಯಲ್ಲಿ. ಹಂಗೆ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಚಿತ್ರದುರ್ಗದಲ್ಲಿರೋ ಸ್ಮೋಕ್ಡ್ ಔಟ್ ಬಾರ್ಬಿಕ್ಯೂಗೆ. ಇಲ್ಲಿ ಏನೇನು ಫುಡ್ ಅವೈಲಬಲ್ ಇದೆ, ಅದನ್ನ ಹೇಗೆ ರೆಡಿ ಮಾಡ್ತಾರೆ, ಟೇಸ್ಟ್ ಹೇಗಿರುತ್ತೆ ಅಂಡ್ ಕಸ್ಟಮರ್ ಏನು ರಿವ್ಯೂ ಕೊಡ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ. ಏನೇನ್ ಸಿಗುತ್ತೆ ಮೆನು, ಏನೇನಿರುತ್ತೆ ಸರ್? ನಮ್ದು ಒಂದು ಬಾರ್ಬಿಕ್ಯೂ ಫ್ರಾಂಚೈಸಿ ನಮ್ದು. ಚಿತ್ರದುರ್ಗದಲ್ಲಿ ನಮ್ದು ಒಂದೇ ಫ್ರಾಂಚೈಸಿ ಇರೋದು. ನಾನ್ ವೆಜ್ ಅಲ್ಲಿ ಲಾಲಿಪಾಪ್, ಲೆಗ್ ಪೀಸ್, ವಿಂಗ್ಸ್, ಚಿಕನ್ ಲಿವರ್, ಫಿಶ್, ಮೊಟ್ಟೆ, ತಂದೂರಿ, ಮಟನ್ ಚಾಕ್ನ. ಇದು ಬೋನ್ಲೆಸ್ ಒಳಗೆ 5 ಐಟಮ್ ಮಾಡ್ತೀವಿ ಸರ್. ಹಾಟ್ ಅಂಡ್ ಸ್ಪೈಸಿ, ಪೆರಿ ಪೆರಿ, ಅರಬಿಯನ್, ಕೇರಳ, ತಂದೂರಿ 5 ಐಟಮ್ ಮಾಡ್ತೀವಿ ಸರ್. ಓಕೆ. ಸರ್ ನಮ್ಮಲ್ಲಿ ನಾನ್ ವೆಜ್ ವೆಜ್ ಎರಡು ಇರುತ್ತೆ ಸರ್. ನಾನ್ ವೆಜ್ ಗೆ ಸಪರೇಟ್ ಗ್ರಿಲ್ ಐತೆ, ವೆಜ್ ಗೆ ಸಪರೇಟ್ ಗ್ರಿಲ್ ಐತಿ. ಮಿಕ್ಸ್ ಮಾಡಲ್ಲ? ಇಲ್ಲ ಸರ್, ತಿನ್ಕೊಂಡು ಇಬ್ಬರು ಅವರಿಗೆ ಒಂದ್ ಹುಡುಗ ಸಪರೇಟ್ ಇದ್ದಾನೆ, ಅವನೇ ವೆಜ್ ಮಾಡಾಕೇನೆ. ಪ್ರತಿಯೊಂದು ಸ್ಟಿಕ್ ಎಲ್ಲ ಸಪರೇಟ್ ಇದಾವೆ. ಆಮೇಲೆ ಬಂದು ನಾವು ಬಟರ್ ಯೂಸ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಬಟರ್ ಯೂಸ್ ಮಾಡ್ತೀವಿ. ವೆಜ್ಜಿಗೂ ನಾನ್ ವೆಜ್ಜಿಗೂ ಎಲ್ಲದಕ್ಕೂ ಬಟರ್. ವೆಜ್ ಅಲ್ಲಿ ಏನ್ ಸಿಗುತ್ತೆ ಅಣ್ಣ? ವೆಜ್ ಅಲ್ಲಿ ಪನ್ನೀರ್ ಟಿಕ್ಕಾ, ಮಶ್ರೂಮ್ ಟಿಕ್ಕಾ, ಪೈನಾಪಲ್ ಟಿಕ್ಕಾ, ಸ್ವೀಟ್ ಆಫ್ ಕಾರ್ನ್ ಮಾಡ್ತೀವಿ ಸರ್. ಇಲ್ಲಿ ನಿಮ್ಮಲ್ಲಿ ತುಂಬಾ ಇಷ್ಟಪಟ್ಟು ತಿನ್ನೋ ಒಂದ್ ನಾನ್ ವೆಜ್ ಅಥವಾ ವೆಜ್ ಅಲ್ಲಿ ತುಂಬಾ ಇಷ್ಟಪಡ್ತಾರೆ? ಪನ್ನೀರ್ ತಿಂತಾರೆ. ಪನ್ನೀರ್ ಚೆನ್ನಾಗಿರುತ್ತೆ. ನಾನ್ ವೆಜ್ ಲಾಲಿಪಾಪ್ ಸರಿ ಆಂಟಿ. ಸೊ ನಾವು ಅದನ್ನೇ ಟ್ರೈ ಮಾಡ್ತೀವಿ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ಲಾಲಿಪಾಪ್ ಒಂದು ಪ್ಲೇಟ್ ಮತ್ತೆ ವೆಜ್ ಅಲ್ಲಿ ಪನ್ನೀರ್ ಒಂದು ಪ್ಲೇಟ್. ಗೈಸ್, ಇವಾಗ ಟೇಸ್ಟ್ ಹೇಗಿದೆ ಅಂತ ನಾವ್ ಹೇಳ್ತೀವಿ ನಿಮಗೆ, ಆಮೇಲೆ ನಮ್ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ಇರೋರಿಗೆ ಕೇಳೋಣ ಹೇಗಿದೆ ಅಂತ. ಅವರು ಟೇಸ್ಟ್ ಮಾಡ್ತಿರೋದ್ರಿಂದ ಕೇಳೋಣ ಲೋಕಲ್ ಗೆ. ಸರ್ ನಮಸ್ತೆ ಸರ್, ಹೇಗಿದೆ ಟೇಸ್ಟ್ ಅಂತ? ಚೆನ್ನಾಗಿದೆ ಸರ್. ಇದು ನೀವು ತಗೊಂಡಿರೋದು ಲಾಲಿಪಾಪ್ ಅಲ್ಲ? ಲಾಲಿಪಾಪ್ ಚೆನ್ನಾಗಿದೆ. ನಾವು ಲಾಲಿಪಾಪ್ ಅಷ್ಟೇ ಟ್ರೈ ಮಾಡೋದು. ಓಕೆ. ಮತ್ತೆ ವೆಜ್ ಅಲ್ಲಿ ಮಿಕ್ಸೆಡ್ ಇದು ಮಾಡ್ತೀವಿ. ಮಿಕ್ಸೆಡ್ ಚೆನ್ನಾಗಿದೆ ಸರ್. ಇಲ್ಲಿ ತುಂಬಾ ಓಡೋದಂದ್ರೆ ಲಾಲಿಪಾಪ್ ಅಲ್ವಾ? ಲಾಲಿಪಾಪ್ ಎಲ್ಲ ಹೋಗುತ್ತೆ, ನಾವು ಇಷ್ಟಪಡೋದು. ಓಕೆ, ಚೆನ್ನಾಗಿದೆ. ಸ್ಮೋಕಿ ಆಗಿದೆ, ಸ್ಪೈಸಿ ಆಗಿದೆ. ನಾವು ಹೇಗ್ ಕೇಳ್ತಾರೆ ಹಾಗೆ ಮಾಡ್ಕೊಡ್ತಾರೆ. ಅವ್ರು ಹೇಳ್ತಿರೋದು ರಶ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನಾವು ಹೇಗ್ ಕೇಳ್ತೀವೋ ಆ ತರ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಜ್ ಅಲ್ಲಿ ಪನ್ನೀರ್ ಫಾಸ್ಟ್ ಗೋಯಿಂಗ್ ಮತ್ತೆ ತುಂಬಾ ಇಷ್ಟ ಪಡೋದು ಪನ್ನೀರ್ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ. ಹೇಗನ್ನಿಸ್ತಿದೆ ಶಿವ? ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ಸುಮ್ಮನೆ ಏನೋ ಬಿಡ್ತಿದೀನಿ ಡವ್ ಅಂತ ಅನ್ಕೊಂಬಿಡಿ, ಸೀರಿಯಸ್ಲಿ ಚೆನ್ನಾಗಿದೆ. ಆ ಮಸಾಲೆ, ಆ ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ, ಸ್ಮೂತ್ ಆಗಿದೆ. ಅಂಡ್ ಇಲ್ಲಿ ಆ ಪುದೀನ ಚಟ್ನಿ ಮಾಡ್ತಾರೆ, ಅದು ಮನೇಲಿ ಮಾಡೋದಂತೆ, ಅದು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ತುಂಬಾ ಜನ ಬರ್ತಾರೆ ಕೂಡ. ದುರ್ಗಕ್ಕೆ ಬಂದಾಗ ಇಲ್ಲೊಂದ್ಸರಿ ಟ್ರೈ ಮಾಡಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನೀವು ರೆಗ್ಯುಲರ್ ಕಸ್ಟಮರ್ ಅಂತ ಅನ್ಕೊಂಡೆ. ರೆಗ್ಯುಲರ್ ಅಂದ್ರೆ ವೀಕ್ಲಿ ಒಂದು 3 ಟೈಮ್. ಅದೇ ಅದೊಂಥರ ರೆಗ್ಯುಲರ್. ಸರ್ ಹೇಗಿರುತ್ತೆ ನಿಮ್ ಪ್ರಕಾರ? ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಖಾರ ಮಾತ್ರ ಬಹಳ ಚೆನ್ನಾಗಿದೆ. ಕಂಪ್ನಿಯಿಂದ ಹಾಕೋ, ಈಗ ಇದನ್ನ ಖಾರ ಹಾಕಲ್ಲ, ಉಪ್ಪು ಹಾಕಲ್ಲ. ಬಟ್ ಕಂಪ್ನಿಯಿಂದ ಹಾಕೋದ್ರಿಂದ ಬಹಳ ಚೆನ್ನಾಗಿ ಮಾಡ್ತಾರೆ. ಸೊ ಈ ಫ್ರಾಂಚೈಸಿ ಆಗಿರೋದ್ರಿಂದ ಅಲ್ಲೇ ಕಳಿಸ್ಕೊಡ್ತಾರೆ, ಫ್ಲೇವರ್ ಸಿಗುತ್ತೆ. ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಸರ್ ಜನ ಹೇಗಿರ್ತಾರೆ ಇಲ್ಲಿ? ಜನಗಳು ಒಂದ್ಸಲ ಬಂದ್ರೆ ಮತ್ತೆ ಇಲ್ಲಿಗೆ ಆತರ ಬರ್ತಾರೆ. ನಿಮ್ ಫೇವ್ರೇಟ್ ಇಲ್ಲಿ? ಫೇವ್ರೇಟ್ ಇಲ್ಲಿ ನನಗೆ ಲೆಗ್ ಪೀಸ್ ಫುಲ್ ಫೇವ್ರೇಟ್. ಓಕೆ. ಆಮೇಲೆ ಲಾಲಿಪಾಪ್ ಚೆನ್ನಾಗಿ ಮಾಡ್ತಾರೆ. ವೆಜ್ ಆಮೇಲೆ ಚಾಕ್ನ ಮಾಡ್ತಾರೆ. ವೆಜ್ ಅಲ್ಲಿ ತಿಂದಿಲ್ಲ ಸರ್. ಇವ್ರು ನಾನ್ ವೆಜ್ ತಿನ್ಬಿಟ್ಟು ವೆಜ್ ಅಲ್ಲಿ ಹೋಗೋದೇ ಬೇಡ, ನಾನ್ ವೆಜ್ ಗೆ ಫಿಕ್ಸ್ ಆಗೋಣ ಅಂತ ಅನ್ಕೊಂಡ್ಬಿಟ್ಟಾರೆ. ಚೆನ್ನಾಗಿದೆ. ಮನೆ ತಿಂದಿಂದ ನಾನ್ ವೆಜ್ ಜಾಸ್ತಿ ಚೆನ್ನಾಗಿರುತ್ತೆ. ಫಿಶ್ ಬಾಳೆ ಎಲೆಯಲ್ಲಿ ಕಟ್ಟಿ ಬಾಳೆಲ್ಲ ಕಟ್ಬಿಟ್ಟು ಸುಟ್ಟು ಅದ್ ನೀಟಾಗೆ ಅದೆಲ್ಲ ಉಪ್ಪು ಮುಂಚೆ ಹಾಕಿರ್ತಾರೆ. ಖಾರ ಆಯಿಲ್ ಯೂಸ್ ಮಾಡಲ್ಲ, ಬೆಣ್ಣೆ ಯೂಸ್ ಮಾಡ್ತಾರೆ. ಆಮೇಲೆ ಆ ಫಿಶ್ ನ
ಎಲೆಯಲ್ಲಿ ಕವರ್ ಮಾಡ್ಕೊಂಡ್ ಮಾಡಿದ್ವಿ. ಇದು ನನ್ಗೆ ಫಸ್ಟ್ ಟೈಮ್ ನಾನು ಡಿಫ್ರೆಂಟ್ ನಾನು ನೋಡ್ತಾ ಇರೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕುರಿ ಚಕ್ನಂತೂ ಬಹಳ ಫೇವ್ರೇಟ್. ಗೈಸ್ ಸರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಎಷ್ಟು ಇಷ್ಟ ಅಂತ ನೀವು ಇದ್ರಲ್ಲೇ ಗೊತ್ತಾಗ್ತಿದೆ, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಸರ್ ಥ್ಯಾಂಕ್ ಯು, ತುಂಬಾ ನಮಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಾನ್ ವೆಜ್ ಕಾರ್ಕಾರವಾಗಿ ಹೇಗಿರುತ್ತೆ ನೋಡೋಣ. ತುಂಬಾ ವೇಟ್ ಮಾಡ್ತಾ ಇದ್ವಿ, ಮಳೆಗೆ ಚಳಿಗೆ ಕಾರ್ಕಾರ ತಿನ್ನೋಕ್ ಬಂದಿದೀವಿ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ ಇಲ್ಲ ನೋಡೋಣ. ನಾನ್ ಸಜೆಸ್ಟ್ ಮಾಡಿ ಶಿವಪ್ರಸಾದ್ಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ಮಸಾಲೆ ಕೂಡ ತುಂಬಾ ಯೂನಿಕ್ ಆಗಿದೆ. ಇವ್ರದ್ದು ಫ್ರಾನ್ಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಚಳಿಗೆ ಫೀಲ್ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ. ಸೊ ನೀವು ಬಂದು ಒಂದ್ಸರಿ ಟ್ರೈ ಮಾಡಿ, ಯಾವಾಗಲೂ ರಿಗ್ರೆಟ್ ಪಡಲ್ಲ. ಒಂದ್ಸರಿ ಟ್ರೈ ಮಾಡಿ. ಗೈಸ್ ಮೋಸ್ಟ್ ಅವೈಟೆಡ್ ಚಿಕನ್ ಸಿಕ್ಕಿದೆ, ಲಾಲಿಪಾಪ್. ನಾವು ಬಂದಿದ್ದ ಉದ್ದೇಶನೇ ಖಾರ ಖಾರ ತಿನ್ನೋದು. ಸೊ ಈ ಖಾರ ಖಾರ ಸಿಕ್ಕಿದೆ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ ರಿವ್ಯೂ ಕೊಡ್ತೀನಿ, ನೋಡೋಣ. ಮಸ್ತ್ ಇದೆ, ಇದೇ ಚೆನ್ನಾಗಿದೆ. ವೆಜ್ಗಿಂತ ಚೆನ್ನಾಗಿದೆ ಆಕ್ಚುಲಿ. ಅಂದ್ರೆ ನನಗೆ ಚಿಕನ್ ಇಷ್ಟ ಅಂತ ಆ ತರ ಹೇಳ್ತಾ ಇದೀನಿ ಅಂತ ಅನ್ಕೊಂಬೇಡ. ಸೀರಿಯಸ್ಲಿ ಚೆನ್ನಾಗಿದೆ, ಆ ಫ್ಲೇವರ್ ಸಿಕ್ತಿದೆ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅಣ್ಣ ಈ ಲಾಲಿಪಾಪ್ ತೆಗಿಯಲೆ, ಅದು ಕಣ್ಣಾಕಿರೋ ಲಾಲಿಪಾಪ್ ತೆಗಿ. ಯಾರು ಮಿಸ್ ಮಾಡಬೇಡಿ ಅನ್ನೋಕ್ಕಿಂತ ಈ ಕಡೆ ಬಂದಾಗ ಒಂದು ವಿಸಿಟ್ ಹಾಕಿ, ತುಂಬಾ ಖುಷಿ ಪಡ್ತೀರಾ. ಬೈಕೋಣಲ್ಲ ನಾನು, ಅದಂತೂ ಫಿಕ್ಸು. ತುಂಬಾ ಚೆನ್ನಾಗಿದೆ, ತುಂಬಾ ಹೇಳ್ತಿಲ್ಲ. ಅದಕ್ಕೆ ತಿನ್ಕೊಂಡೇನೆ ಮಾತಾಡ್ತಾ ಇದ್ದೀನಿ. ಅಣ್ಣ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ? ಇದು ಎಕ್ಸಾಕ್ಟ್ ಇದು ಲೊಕೇಶನ್ ಅಂದ್ರೆ ಗಾಯತ್ರಿ ಚೌಟ್ರಿ ನಿಯರ್ ತಾಲೂಕ್ ಆಫೀಸ್ ಇಂದ ಸ್ವಲ್ಪ ಮುಂದೆ ಇಲ್ಲೇನೆ ತಾಲೂಕ್ ಆಫೀಸ್ ರೋಡ್. IB ಕ್ವಾರ್ಟರ್ಸ್ ಇದಾವೆ ಇಲ್ಲೆಲ್ಲ, IB ಕ್ವಾರ್ಟರ್ಸ್. ಅದ್ರ ಮಗ್ಲಾಗೆ ಗೋಡೆ ಐತಂದು, ಅದ್ರ ಮಗ್ಲಾಗೆ ಪಕ್ಕದಾಗಿ ಇಟ್ಕೊಂಡು. ಅಣ್ಣ ರಜೆ ತರ ನಾವು ರಜಾ ಯಾವತ್ತು ಮಾಡಲ್ಲ, ಏನಾನ ಹಬ್ಬ ಏನಾನ ಇದ್ರೆ ಅಷ್ಟೇನೆ. ಡೈಲಿ ಇರುತ್ತೆ, ರಜಾ ಇಲ್ಲ, ಅವತ್ತು ರಜೆ ಇಲ್ಲ. ಸರಿ ಅಣ್ಣ, ನಮಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಈ ವಿಡಿಯೋದಿಂದ ನಮಗೂ ಒಂದು ಒಳ್ಳೆ ಫುಡ್ ಟೇಸ್ಟ್ ಮಾಡಂಗಾಯ್ತು. ನಮ್ಮ ಫ್ರೆಂಡ್ಸ್ಗೆ ಹೇಳ್ತೀನಿ, ಮನೆಯವರಿಗೆ ಹೇಳ್ಕೊಡ್ತೀನಿ. ನಮ್ ವಿಡಿಯೋ ನೋಡಿ ಒಂದಿಬ್ರು ಬಂದ್ರೆ ಅದು ನಮಗೆ ಖುಷಿ. ನಾವೇ ಚಾನ್ಸ್ ಕೊಟ್ಟಿದ್ದಕ್ಕೆ ಅದೊಂದು ಖುಷಿ. ಓಕೆ ಥ್ಯಾಂಕ್ ಯು ಅಣ್ಣ. ಓಕೆ ಥ್ಯಾಂಕ್ ಯು.